ಆಘಾತಕಾರಿ ವಿಚಾರವನ್ನ ನಾವೀಗ ಹೇಳೋಕ್ ಹೊರಟಿದೀವಿ. ಯಾಕಂದ್ರೆ ರಾಜ್ಯದಲ್ಲಿ ಭೂಗತವಾಗಿ ವ್ಯಾಪಿಸ್ತಾ ಇದೆ ಕೊರೋನಾ, ಮುನ್ಸೂಚನೆಗೆ ಕೊಡ್ತಾ ಇಲ್ಲ, ಹಂಗೆ ಒಕ್ಕರಿಸ್ತಾ ಇದೆ ಈ ಮಹಾಮಾರಿ ವೈರಸ್. ರೋಗ ಲಕ್ಷಣಗಳೇ ಇಲ್ಲದೆ ಇದ್ರೂ ಕೂಡ ವರದಿ ಪಾಸಿಟಿವ್ ಅಂತ ಬರ್ತಾ ಇದೆ. ವೈದ್ಯರು ಕೂಡ ಶಾಕ್ ಆಗ್ತಾ ಇದ್ದಾರೆ. ಈಗ ಯಾವುದೇ ರೋಗ ಬಂದ್ರೂ ಕೂಡ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಬಟ್ ಈ ವಿಚಾರದಲ್ಲಿ ಕೊರೋನಾ ವಿಚಾರವಾಗಿ ಫಸ್ಟ್ ನಾವ್ ಹೇಳ್ತಾ ಇದ್ವಿ ಜ್ವರ ಇದ್ರೆ, ನೆಗಡಿ ಇದ್ರೆ, ಕೆಮ್ಮು ಇದ್ರೆ ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ಬಟ್ ಕೆಲವರಲ್ಲಿ ವರದಿ ನೋಡಿದಾಗ ಪಾಸಿಟಿವ್ ಬಂದಿದೆ, ಆದ್ರೆ ಅವರಿಗೆ ಇಂತಹ ಸಿಂಪ್ಟಮ್ಸ್ ಗಳೇ ಇರಲಿಲ್ಲ. ದೇಶದ 69% ಜನತೆಗೆ ಲಕ್ಷಣ ಇಲ್ಲದೆ ಸೋಂಕು ಅಂಟಿಕೊಂಡಿದೆ, ಪಾಸಿಟಿವ್ ರಿಪೋರ್ಟ್ ಬಂದಿದೆ. ರಾಜ್ಯದಲ್ಲಿ 60% ಮಂದಿಗೆ ರೋಗ ಲಕ್ಷಣಗಳು ಇರಲಿಲ್ಲ, ಆದ್ರೂ ಕೂಡ ಸೋಂಕು ಇದೆ ಅನ್ನೋದು ಕನ್ಫರ್ಮ್ ಆಗಿರೋದು. ಎಲ್ಲರನ್ನೂ ಪರೀಕ್ಷೆಗೆ ಒಳಪಡಿಸಿದಾಗ ಈಗ ಸೋಂಕು ಇದೆ ಅನ್ನೋದು ದೃಢ ಆಗಿರೋದು. ರಾಜ್ಯದಲ್ಲಿ ಸುಮಾರು 186 ಮಂದಿಗೆ ಲಕ್ಷಣಗಳು ಇರಲಿಲ್ಲ. ಕೆಲವರಿಗೆ ಮೊದಲ ಪರೀಕ್ಷಾ ವರದಿ ನೆಗೆಟಿವ್ ಬಂದಿದ್ದು ಕೂಡ ಇದೆ. ಎರಡನೇ ವರದಿಯಲ್ಲಿ ಅಂತವರಿಗೆ ಪಾಸಿಟಿವ್ ಬಂದಂತ ಎಕ್ಸಾಂಪಲ್ಗಳು ನಮ್ಮ ಕಣ್ಣು ಮುಂದಿದೆ. ಸಾಕಷ್ಟು ಜನರಲ್ಲಿ ಈಗ ಹಿಂಗೆ ಆಗಿರೋದು ಕೇಸ್ಗಳಲ್ಲಿ. ಫಸ್ಟ್ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂದಿರುತ್ತೆ, ಸೆಕೆಂಡ್ ಟೈಮ್ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿರುತ್ತೆ. ಅದಕ್ಕೊಂದು ಇನ್ಕ್ಯುಬೇಷನ್ ಪೀರಿಯಡ್ ಇರುತ್ತೆ, ಒಪ್ಕೊಳ್ಳೋಣ. ಮೊದಲು 14 ಡೇಸ್ ಅಂತಿದ್ರು, ಈಗ 2 ಸತಿ ಚೆಕ್ ಮಾಡ್ತಿದ್ದಾರೆ. 28 ಡೇಸ್ ಆದ್ಮೇಲೆ ಮತ್ತೆ ಈಗ ಟೆಸ್ಟ್ ಮಾಡ್ತಾ ಇದ್ದಾರೆ, ಇಮಿಡಿಯೇಟ್ ಆಗಿ ಕಳಿಸೋದಿಲ್ಲ. ಬಟ್ ಇಲ್ಲಿ ಆತಂಕ ಏನಿರೋದು, ರೋಗ ಲಕ್ಷಣ ಇರೋದಿಲ್ಲ. 69% ಪ್ರಕರಣಗಳಲ್ಲಿ ಈ ಸಿಂಪ್ಟಮ್ಸೇ ಇರಲಿಲ್ಲ, ಆದ್ರೂ ಕೂಡ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಧರಣೇಶ್. ಇವಾಗ ಆರೋಗ್ಯ ಇಲಾಖೆ ಮತ್ತೆ ಸರ್ಕಾರಕ್ಕೆ ಮತ್ತೊಂದು ಚಾಲೆಂಜ್, ಯಾಕಂದ್ರೆ ಈಗ ಸಿಂಪ್ಟಮ್ಸ್ ಇಲ್ದಿದ್ರು ಕೂಡ ಕೆಲವರಲ್ಲಿ ಪಾಸಿಟಿವ್ ಬಂದಿದೆ. ಈಗ ಯಾರನ್ನ ಟೆಸ್ಟಿಗೆ ಒಳಪಡಿಸಬೇಕು, ಹೆಂಗಿದ್ ಕತೆ ಅಂತ? ಕೇಂದ್ರದ ಆರೋಗ್ಯ ಇಲಾಖೆಯ ಜಂಟಿ ಕಾರ್ಯದರ್ಶಿ ಲವ ಅಗರ್ವಾಲ್ ಮೊನ್ನೆ ಒಂದು ಅಂಕಿಅಂಶವನ್ನ ಬಿಡುಗಡೆ ಮಾಡಿದ್ರು. ಅದರಲ್ಲಿ 80% ಜನರಿಗೆ ರೋಗ ಲಕ್ಷಣಗಳೇ ಇಲ್ಲ ಅಥವಾ ಕಡಿಮೆ, ಅದು ಏನೋ ಇದ್ರೂ ಕೂಡ ಸೌಮ್ಯ ಲಕ್ಷಣಗಳಿವೆ ಅನ್ನುವಂತ ಮಾಹಿತಿಯನ್ನ ಹೊರ ಹಾಕಿದ್ರು. ಬಹಳ ಆಶ್ಚರ್ಯಕರವಾಯಿತು ಆ ಮಾಹಿತಿ. ಈಗ ನಾವು ಕರ್ನಾಟಕದಲ್ಲಿ ನೋಡ್ತಾ ಇದ್ರೆ, ಕರ್ನಾಟಕದಲ್ಲೂ ಕೂಡ 69% ಜನರಿಗೆ, ಅಂದ್ರೆ ಈ ಕರೋನಾ ಸೋಂಕು ಪೀಡಿತರು ಅಂತೇಳಿ ಚಿಕಿತ್ಸೆ ಕೊಡ್ಲಾಗ್ತಿರುವಂತಹ 69% ಜನರಿಗೆ ರೋಗ ಲಕ್ಷಣಗಳೇ ಇರ್ಲಿಲ್ಲ. ಸೊ ರೋಗ ಲಕ್ಷಣಗಳೇ ಇಲ್ದಿರೋದ್ರಿಂದ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಕಷ್ಟ ಆಗ್ತಿದೆ. ಯಾಕೆಂದ್ರೆ ಅವ್ರಿಗೆ ಒಂದ್ಸಲ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂದಿರುತ್ತೆ, ಕೆಲವು ದಿನಗಳ ಬಳಿಕ ಟೆಸ್ಟ್ ಮಾಡಿದಾಗ ಮತ್ತೆ ಪಾಸಿಟಿವ್ ಬರುತ್ತೆ. ಮೀನ್ ಮೈಲ್ ರೋಗ ಲಕ್ಷಣಗಳು ಇಲ್ಲ ಅನ್ನುವಂತ ಪ್ರಕರಣಗಳು ಬೆಳಕಿಗೆ ಬರ್ತಿದ್ದಾವೆ. ಇದು ಸಹಜವಾಗಿ ಆರೋಗ್ಯ ಇಲಾಖೆಗೆ, ವೈದ್ಯರಿಗೆ ಒಂದ್ ರೀತಿಯ ಸವಾಲಾಗಿ ಪರಿಣಮಿಸಿದೆ. ಯಾಕೆಂದ್ರೆ ರೋಗ ಲಕ್ಷಣ ಇಲ್ಲ ಅಂದ್ರೆ ಅವ್ರನ್ನ ಐಡೆಂಟಿಫೈ ಮಾಡೋದು ಹೇಗೆ ಅನ್ನುವಂಥದ್ದು. ಯಾಕಂದ್ರೆ ಇವ್ರು ಈಗ ಆಲ್ರೆಡಿ ಗುರುತಿಸಿ ಸೋಂಕು ಪೀಡಿತರು ಅಂತ ಹೇಳಲಾಗಿದೆ, ಹಾಗಾಗಿ ಇವ್ರಿಗೆ ಚಿಕಿತ್ಸೆಯನ್ನ ಕೊಡ್ಲಾಗ್ತಿದೆ. ಆದ್ರೆ ಈಗ ಹೊಸದಾಗಿ ಏನೋ ಟೆಸ್ಟ್ ಗಳನ್ನ ಮಾಡ್ಬೇಕು, ಪರೀಕ್ಷೆಗೊಳಪಡಿಸ್ಬೇಕು, ಕರೋನಾ ಸೋಂಕು ಹರಡುವಿಕೆಯನ್ನ ತಡಿಬೇಕು ಅಂದ್ರೆ ಅಂತವ್ರಲ್ಲಿ ರೋಗ ಲಕ್ಷಣ ಕಂಡು ಬರ್ದೇ ಇದ್ರೆ ಅವರನ್ನ ಯಾವ ರೀತಿಯಲ್ಲಿ ಪತ್ತೆ ಹಚ್ಚೋದು ಮತ್ತು ಅವ್ರನ್ನ ಹೇಗೆ ಐಸೋಲೇಟ್ ಮಾಡೋದು ಅಥವಾ ಕ್ವಾರಂಟೈನ್ ಮಾಡೋದು ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗಿದೆ. ಯಾಕಂದ್ರೆ ಆ ರೀತಿ ಅವ್ರನ್ನ ರೋಗ ಲಕ್ಷಣ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಬಿಟ್ಟಿದ್ದೆ. ಆದ್ರೆ ಈಗ ನಾನು ಆಗ್ಲೇ ಹೇಳಿದಂತೆ ಫಸ್ಟ್ ಟೈಮ್ ಮಾಡಿದಾಗ ಟೆಸ್ಟ್ ಮಾಡಿದಾಗ ನೆಗೆಟಿವ್ ಬಂದು ಆ ನಂತರ ಪಾಸಿಟಿವ್ ಬಂದ ಹಿನ್ನೆಲೆಯಲ್ಲಿ ಬಂದ ರೀತಿಯಲ್ಲಿ ಅವ್ರು ಹೊರಗಡೆ ಇದ್ದವ್ರಿಗೆ ರೋಗ ಲಕ್ಷಣ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟು ಅವರಲ್ಲಿ ರೋಗದ ಸೋಂಕು ಇದ್ದು ಅವರು ಮತ್ತೊಬ್ಬರಿಗೆ ಹರಡುವ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ಇದು ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಆರೋಗ್ಯ ಇಲಾಖೆ ಮತ್ತು ವೈದ್ಯ ಲೋಕಕ್ಕೆ. ಈಗ ಶರ್ಮಿತಾ, ಎಕ್ಸಾಕ್ಟ್ಲಿ, ಥ್ಯಾಂಕ್ ಯು ಧರಣೇಶ್ ತಮ್ಮ ಇನ್ಫಾರ್ಮೇಶನ್ಗೆ. ಬೆಂಗಳೂರಲ್ಲಿ ಪೊಲೀಸರು ಮತ್ತಷ್ಟು ಅಲರ್ಟ್ ಆಗಿದ್ದಾರೆ. ಪ್ರಮುಖ ರಸ್ತೆಯನ್ನು ಹೊರತುಪಡಿಸಿ ಬಹುತೇಕ ರಸ್ತೆಗಳು ಬಂದ್ ಆಗಿದೆ. ಅಗತ್ಯ ಸೇವೆ ಯಾರ್ಯಾರು ಕೊಡ್ತಾ ಇದ್ದಾರೆ, ಫಾರ್ ಎಕ್ಸಾಂಪಲ್ ನಾವೀಗ ಮಾಧ್ಯಮದವ್ರು ನಿಮ್ಗೆ ಇನ್ಫಾರ್ಮೇಶನ್ ಕೊಡಬೇಕು, ಬೆಳಿಗ್ಗೆ ಬರುವಾಗ ನಮ್ ಗಮನಕ್ಕೂ ಇದು ಬಂದಿದೆ. ಯಾಕಂದ್ರೆ ಎಲ್ಲೆಲ್ಲಿ ಈಗ ಪ್ರಮುಖ ರಸ್ತೆಗಳನ್ನು ಕೆಲವು ಕಡೆ ಕ್ಲೋಸ್ ಮಾಡಿದ್ದಾರೆ. ಬಟ್ ಬೆಳಿಗ್ಗೆ ಈ ವೆಹಿಕಲ್ಗೆ ಈಗ ಪರ್ಮಿಷನ್ ಇದೆ, ಯಾಕಂದ್ರೆ ತರಕಾರಿ ತಗೊಂಡ್ಬರ್ಬೇಕು ಬೇರೆ ಬೇರೆ ಊರುಗಳಿಂದ. ರೈತರು ಇಲ್ಲಿಗೆ ನೇರವಾಗಿ ಅವರೇ ಬಂದು ಮಾರಾಟ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೀಗ ಅವಕಾಶ ಮಾಡಿಕೊಡ್ಬೇಕು ಅಂತ ಬೆಳಿಗ್ಗೆ ಮಾತ್ರ ಸ್ವಲ್ಪ ಸಡಿಲಿಕೆ ಇತ್ತು. ಬಟ್ ಇವಾಗ ಟೈಮ್ ಆಗ್ತಾ ಇದ್ದಂತೆ ಬಹಳ ಸ್ಟ್ರಿಕ್ಟ್ ಆಗ್ತಾ ಇದ್ದಾರೆ. ಬ್ಯಾರಿಕೇಡ್ ಗಳನ್ನ ಮತ್ತೆ ಕ್ಲೋಸ್ ಮಾಡಿದ್ದಾರೆ. ಒಂದಿಷ್ಟು ರಸ್ತೆಗಳಲ್ಲಿ ಮಾತ್ರ ಈಗ ಓಡಾಡೋದಕ್ಕೆ ಅವಕಾಶ ಇರೋದು. ಪಾಸ್ ಇಲ್ಲ, ಹೊರಗಡೆ ನೀವು ಸುಮ್ನೆ ಬಂದ್ರಿ ಅಂದ್ರೆ ಕತೆ ಮುಗೀತು ಅಂತಾನೆ ಅರ್ಥ. ಇವತ್ತು ಒಂದೇ ದಿನ ಬೆಳಗ್ಗೆಯಿಂದ 100ಕ್ಕೂ ಹೆಚ್ಚು ವಾಹನಗಳನ್ನ ಸೀಸ್ ಮಾಡಿದ್ದಾರೆ ಬೆಂಗಳೂರಲ್ಲಿ ಪೊಲೀಸರು. ಇವರೆಲ್ಲ ಪಾಸ್ ಇಲ್ಲದೆ ಕುಂಟು ನೆಪ ಹೇಳಿ ಅನ್ನೆಸೆಸರಿಯಾಗಿ ಮನೆಯಿಂದ ಹೊರಗಡೆ ಬಂದವರು. ಅಷ್ಟೇ ಅಲ್ಲ, ಸುಮ್ಮನೆ ವಾದ ಮಾಡ್ಕೊಂಡು ನಿಂತ್ಕೊಳ್ತಾರೆ ಪೊಲೀಸರ ಹತ್ರ. ಮಲ್ಯ ಆಸ್ಪತ್ರೆ ಸಿಬ್ಬಂದಿ ಅಂತ ಬೋರ್ಡ್ ಹಾಕೊಂಡು ಕೆಲವರೆಲ್ಲ ಓಡಾಟ ಮಾಡ್ತಾ ಇದ್ರಂತೆ. ಇನ್ನು ಕೆಲವರು ID ಕಾರ್ಡ್ ಇಲ್ದಲೆ
ಬೈಕ್ ನಲ್ಲಿ ಹೋಗ್ತಾ ಇದ್ರು. ಇಂಥ ವೆಹಿಕಲ್ ಎಲ್ಲ ಈಗ ಸೀಸ್ ಮಾಡಿದ್ದಾರೆ. ನನ್ ಗಾಡಿ ಬಿಡಿ ಅಂತ ಪೊಲೀಸರ ಜೊತೆಯಲ್ಲಿ ಸಿಬ್ಬಂದಿ ವಾಗ್ವಾದವನ್ನು ಮಾಡಿದ್ದಾರೆ. ಹಾಗಾದ್ರೆ ಹೇಗಿದೆ ಪೊಲೀಸರ ಭದ್ರತೆ? ಈ ಬಗ್ಗೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಪುರ ಗಲಾಟೆ ಬಳಿಕ ಬೆಂಗಳೂರು ಪೊಲೀಸರು ತುಂಬಾ ಅಲರ್ಟ್ ಆಗಿರುವಂತದ್ದು. ಬೆಂಗಳೂರಿನಾದ್ಯಂತ ಎಲ್ಲ ಕಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಫುಲ್ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ಹೆಚ್ಚಿನ ಭದ್ರತೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡು ಎಲ್ಲಾ ಒಂದು ರಸ್ತೆಗಳನ್ನ ಕೂಡ ಪೊಲೀಸರು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಪಾಸ್ ಇದ್ರೆ ಮಾತ್ರ ಅಂತವ್ರಿಗೆ ಅವಕಾಶವನ್ನ ಮಾಡ್ತಾ ಇದ್ದಾರೆ. ಒಂದು ವೇಳೆ ಪಾಸ್ಗಳನ್ನ ದುರ್ಬಳಕೆ ಮಾಡಿಕೊಂಡು ಸುಮ್ಮನೆ ರಸ್ತೆಗಿಳಿದ್ರೆ ಅಂತ ವಾಹನಗಳನ್ನ ಸೀಸ್ ಮಾಡ್ತಾ ಇರುವಂತದ್ದು. ನಾವೀಗ ಮಾರ್ಕೆಟ್ ರಸ್ತೆ ಎಂದಟು ಏನು ಮೈಸೂರು ರೋಡ್ ಹೋಗುವಂತಹ ಒಂದು ಮುಖ್ಯ ರಸ್ತೆಯಲ್ಲಿ ಇದ್ದೇವೆ. ಇಲ್ಲಿ ನೋಡಬಹುದು ದೃಶ್ಯಾವಳಿಯಲ್ಲಿ ಪೊಲೀಸರು ಯಾವ ರೀತಿ ಒಂದು ಟೈಟ್ ಆಗಿ ಒಂದು ಕೂಡ ಒಂದು ತಪಾಸಣೆಯನ್ನ ಮಾಡ್ತಾರಂತದ್ದು. ಪ್ರತಿಯೊಂದು ವಾಹನ ಬೈಕ್ಗಳನ್ನ ಕೂಡ ಅವರು ಒಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪಾಸ್ ಇರುವಂತಹ ವಾಹನಗಳನ್ನ ನೋಡಿ ಅದು ನಂಬರು, ವಾಹನ ನಂಬರು ಮತ್ತೆ ಪಾಸ್ಪೋರ್ಟ್ ನಂಬರ್ ಎಲ್ಲ ಕೂಡ ತಾಳೆಯನ್ನ ಮಾಡಿ ಎಲ್ಲ ಕೂಡ ಕರೆಕ್ಟ್ ಆಗಿದ್ರೆ ಮಾತ್ರ ಅಂತ ವಾಹನಗಳನ್ನ ಕಳಿಸ್ಕೊಡ್ತಾ ಇದ್ದಾರೆ. ಇದರ ನಡುವೆ ಬೈಕ್ ಸವಾರರನ್ನು ಕೂಡ ತುಂಬಾ ಅವ್ರನ್ನ ನೋಡಿ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಕೆಲವು ಏನೋ ಒಂದು ವಾಹನ ಸವಾರರು ಬೈಕ್ ಸವಾರರು ಏನಿದ್ದಾರೆ ಅವರು ಕೆಲ ID ಕಾರ್ಡ್ಗಳನ್ನ ಇಟ್ಕೊಂಡು ಓಡಾಡ್ತಾ ಇದ್ರು. ಅಂತವ್ರನ್ನೆಲ್ಲ ಕೂಡ ಕೂಡಲೇ ಬೈಕ್ಗಳನ್ನ ಸೀಸ್ ಮಾಡಿ ಅಂತವ್ರನ್ನೆಲ್ಲ ಕೂಡ ಅವ್ರನ್ನೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ವಾಹನಗಳನ್ನ ಸೀಸ್ ಮಾಡ್ತಾ ಇದ್ದಾರೆ. ಕೆಲವರು ಪೊಲೀಸರ ಜೊತೆ ವಾಗ್ವಾದವನ್ನ ಮಾಡ್ತಾ ಇರುವಂತ ದೃಶ್ಯಗಳನ್ನ ನೋಡ್ಬೋದು. ನಮ್ಗೆ ಒಂದು ಬೈಕನ್ನ ಕೂಡ ನಾವು ಹೋಗ್ತೀವಿ ಹಾಗೆ ಅಂತ ಅಂದ್ರೆ ಪೊಲೀಸರ ಜೊತೆ ಮಾತಿನ ಚಕಮಕಿಯನ್ನ ನಡೆಸ್ತಾ ಇದ್ದಾರೆ. ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ಬಿಲ್ಕುಲ್ ನಾವು ಬೈಕ್ಗಳನ್ನ ಕೊಡಲ್ಲ, ನೀವು ಮೇ 3ನೇ ನಂತರ ಬಂದು ವಾಹನಗಳನ್ನ ನೀವು ಬಿಡಿಸ್ಕೊಳ್ಳಿ ಅಂತ ಹೇಳಿ ಎಲ್ಲಾ ಕೂಡ ಬೈಕ್ಗಳನ್ನ ಸೀಸ್ ಮಾಡ್ತಾ ಇದ್ದಾರೆ. ಮತ್ತೆ ಈಗ ನೀವು ದೃಶ್ಯಾವಳಿಯಲ್ಲಿ ನೋಡ್ಬೋದು, ಇದು ಮಾರ್ಕೆಟ್ ರಸ್ತೆಯ ಮುಂಭಾಗ ಎಲ್ಲ ಕೂಡ ಮೈಸೂರು ರೋಡ್ ಈ ಕಡೆ ಏನು ನಗರಕ್ಕೆ ಬರುವಂತಹ ಮಾರ್ಕೆಟ್ ಮೂಲಕ ಬರುವಂತಹ ಎಲ್ಲಾ ಒಂದು ವಾಹನಗಳು ಇಲ್ಲಿ ಇರುವಂತದ್ದು. ಈ ರೀತಿಯ ಎಲ್ಲ ವಾಹನಗಳು ಟೆಂಪೋ ಆಗಿರ್ಬೋದು, ಮತ್ತೆ ಇಲ್ಲಿ ವಾಹನಗಳು ಏನಿದಾವೆ ಕಾರ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಇಲ್ಲಿ ಅವ್ರು ಪರಿಶೀಲನೆ ಮಾಡಿ ಎಲ್ಲ ಕೂಡ ನೋಟ್ ಮಾಡ್ಕೊಂತ ಇದ್ದಾರೆ. ಎಲ್ಲ ಪ್ರತಿಯೊಂದನ್ನ ಎಂಟ್ರಿ ಮಾಡ್ಕೊಂಡೇ ವಾಹನಗಳನ್ನ ಕಳಿಸ್ತಾ ಇರುವಂತದ್ದು. ಇದರ ನಡುವೆ ಸುಖ ಸುಮ್ಮನೆ ರಸ್ತೆಗೆ ಇಳಿದ್ರೆ ಅಂತವ್ರಿಗೆ ಬಿಸಿ ಮಿಡ್ಸೋಕೆ ಕಾಕಿ ರೆಡಿ ಆಗಿದೆ. ಪ್ರತಿ ಇಲ್ಲೇ ಅಲ್ಲ ಬೆಂಗಳೂರಿನಾದ್ಯಂತ ಎಲ್ಲ ಕಡೆ ಈಗ ಕಾಕಿ ಅಲರ್ಟ್ ಆಗಿರುವಂತದ್ದು. ನಿನ್ನೆಯಿಂದ ಯಾವ್ಯಾವ್ದು ರಸ್ತೆಗಳಲ್ಲಿ ಎಲ್ಲ ಕೂಡ ಪ್ರಮುಖ ರಸ್ತೆಗಳನ್ನ ಬಿಟ್ಟು ಒಂದೊಂದು ಸಣ್ಣ ಪುಟ್ಟ ಏರಿಯಾಗಳಲ್ಲಿರುವಂತಹ ಎಲ್ಲಾ ಗಲ್ಲಿ ಏರಿಯಾಗಳನ್ನ ಬ್ಯಾರಿಕೇಡ್ಗಳನ್ನ ಹಾಕಿ ಕ್ಲೋಸ್ ಅನ್ನ ಮಾಡಿರುವಂತದ್ದು. ಕೋವಿಡ್-19 ವಿಶೇಷವಾಗಿ ಸಂಬಂಧಪಟ್ಟಂತೆ ಪೊಲೀಸರು ತುಂಬಾ ಜಾಗ್ರತೆಯನ್ನು ವಹಿಸಿದ್ದಾರೆ. ಅದರಲ್ಲೂ ಪಾದರಾಯನಪುರ ಗಲಾಟೆ ಆದ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡು ಎಲ್ಲಾ ಕಡೆ ಪೊಲೀಸರು ತಪಾಸಣೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಜನಕ್ಕೆ ಬೇಕಾದ ಅಗತ್ಯ ವಸ್ತುಗಳನ್ನು ಸರಬರಾಜು ನಿಟ್ಟಿನಲ್ಲಿ BBMP ಅಧಿಕಾರಿಗಳು ಮುಂದಾಗಿದ್ದಾರೆ. ಆದ್ರೆ ಪ್ರಮುಖ ರಸ್ತೆಗಳೇನಿರ್ತವೆ ಆ ರಸ್ತೆಗಳಲ್ಲಿ ಯಾರ್ಯಾರು ಪಾಸ್ಗಳನ್ನ ದುರ್ಬಳಕೆ ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ ಅಂತವ್ರನ್ನ ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಕಾಕೆ ಪಡೆ ಮಾಡ್ತಾ ಇದ್ರೆ. ಮತ್ತೆ ತಪಾಸಣೆಯ ಎಲ್ಲಾ ಕೂಡ ವೆಹಿಕಲ್ಸ್ ಅನ್ನ ಫಾಲೋ ಮಾಡಿಕೊಂಡು ಎಲ್ಲ ಕೂಡ ಒಂದು ಪರಿಶೀಲನೆಯನ್ನ ಮಾಡಿ ಅಂತ ವೆಹಿಕಲ್ಸ್ ಅನ್ನ ಬಿಡುವಂತ ಕೆಲಸವನ್ನ ಒಂದು ಪೊಲೀಸರು ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ್ ಬಾಗ್ಟ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಲಾಕ್ಡೌನ್ ಆದ್ಮೇಲೆ ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ? ಪ್ರತಿನಿತ್ಯ ನಾವು ನ್ಯೂಸ್ 18 ಕನ್ನಡದಲ್ಲಿ ಈ ಬಗ್ಗೆ ಪ್ರಸ್ತಾಪ ಮಾಡ್ತಾನೆ ಇದೀವಿ, ಸರ್ಕಾರದ ಗಮನವನ್ನ ಸೆಳಿತಾನೆ ಇದೀವಿ. ಅಸಲಿಗೆ ನೈಜ ಚಿತ್ರಣ ಏನ್ ಹೇಳುತ್ತೆ? ರಾಜ್ಯದಲ್ಲಿ ಕಾರ್ಮಿಕರ ಸ್ಥಿತಿಗತಿ ಹೆಂಗಿದೆ? ತುತ್ತು ಅನ್ನಕ್ಕೂ ಕೂಡ ಕಾರ್ಮಿಕರು ಪರಿತಪಿಸ್ತಾ ಇದ್ದಾರೆ ಅಂತ ಸಿಚುವೇಶನ್ ಈಗ ನಿರ್ಮಾಣ ಆಗಿದೆ. ಹಾಗಾದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಕಾರ್ಮಿಕರ ಸ್ಥಿತಿ ಹೆಂಗಿದೆ? ಬೆಂಗಳೂರು ಅಂತಂದ್ರೆ ಹೇಳಿ ಕೇಳಿ ದೊಡ್ಡ ನಗರ, ಮಹಾನಗರ. ಕೇವಲ ನಮ್ಮ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದ ಜನ ಇಲ್ಲಿಗೆ ಬಂದಿದ್ದಾರೆ ಕೆಲಸ ಅರಸಿ. ಎಸ್ಪೆಷಲಿ ವಲಸಿಗ ಕಾರ್ಮಿಕರಿರ್ಬೋದು, ಕಟ್ಟಡ ನಿರ್ಮಾಣ ಕಾರ್ಯದಲ್ಲಿ ಯಾರು ನಿರತರಾಗಿರ್ತಾರೆ ಅಂತವರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಕಂಟೈನರ್ ನಲ್ಲೇ ವಾಸ ಮಾಡ್ತಾ ಇದ್ದಾರೆ ಪಾಪ ಕಾರ್ಮಿಕರು. ತಿನ್ನೋಕೆ ಅನ್ನ ಇಲ್ಲದೆ ಪರದಾಡ್ತಾ ಇದ್ದಾರೆ. ದಿನ ಇಡೀ ಸಂಕಷ್ಟ ಪಡುವಂತ ಪರಿಸ್ಥಿತಿ. ಈಗ ಕಷ್ಟಕ್ಕೆ ಸ್ಪಂದಿಸಬೇಕಾದವರು ಯಾರು? ಇವರಿಗೆ ಇಮಿಡಿಯೇಟ್ ಆಗಿ ಯಾರು ಕರ್ಕೊಂಬಂದಿರ್ತಾರೆ, ಯಾರು ಕೆಲಸ ಕೊಟ್ಟಿರ್ತಾರೆ, ಮಾಲೀಕರು, ಗುತ್ತಿಗೆದಾರರು. ಆದ್ರೆ ಅಂತವ್ರೀಗ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಯಲಹಂಕದ ಜುಡಿಷಿಯಲ್ ಲೇಔಟ್ ನಲ್ಲಿ ಕಂಟೈನರ್ ನಿಂತಿದೆ. ಗ್ಯಾಸ್ ಲೈನ್ ಅಳವಡಿಸೋಕೆ ಇವರೆಲ್ಲ ಬಂದಿದ್ರು ಪಾಪ. ಲಾಕ್ಡೌನ್ ಆಗ್ಬಿಟ್ಟಿದೆ, ಇವರು ಕೂಡ ಲಾಕ್ ಆಗಿದ್ದಾರೆ. ಕಂಟೈನರ್ ಗಳಲ್ಲೇ ವಾಸ ಮಾಡ್ತಿದ್ದಾರೆ ಇಂತಹ ಕಾರ್ಮಿಕರು. ಈಗ ಒಂದಿಷ್ಟು ಜನ ಸಹಾಯ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಹಸ್ತವರಿಗೆ ಸಾಮಾಜಿಕ ಕಾರ್ಯಕರ್ತರು ಸಹಾಯ ಮಾಡ್ತಾ ಇದ್ದಾರೆ. ಕಾರ್ಮಿಕರ ನೆರವಿಗೆ ವೆಂಕಟೇಶ್ ಮತ್ತು ಗೆಳೆಯರ ಬಳಗ ನಿಂತ್ಕೊಂಡಿದೆ. ಸಾಕಷ್ಟು ಜನ ಸಹಾಯ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ಇವಾಗ ಇವ್ರು ಕೇಳ್ತಿರೋದು, ಕೆಲವು ಡಿಮ್ಯಾಂಡ್ ಇಡ್ತಿರೋದು ನಮ್ಮ ಊರುಗಳಿಗೆ ವಾಪಸ್ ಕಳಿಸಿ ಅಂತ. ಅದು ಎಷ್ಟು ಮಟ್ಟಿಗೆ ಸರ್ಕಾರದ ಮಟ್ಟದಲ್ಲಿ ಸಾಧ್ಯವಾಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಲಾಕ್ ಡೌನ್ ಟೈಮ್ ನಲ್ಲಿ ಬಹುತೇಕ ಅದು ರಿಸ್ಕೆ. ಬಟ್
ಇರುವಂತ ಸಂದರ್ಭದಲ್ಲಿ ಇಲ್ಲೇ ವ್ಯವಸ್ಥೆ ಮಾಡ್ಕೊಡ್ಬೇಕಲ್ವಾ, ಸರ್ಕಾರದ ಜವಾಬ್ದಾರಿ ಆಗುತ್ತೆ. ಒಂದಿಷ್ಟು ದಾನಿಗಳು ಈಗ ಮುಂದೆ ಬಂದಿದ್ದಾರೆ, ಇವ್ರಿಗೆಲ್ಲ ಊಟ ತಿಂಡಿ ವಸತಿನೂ ಕೂಡ ಕೆಲವರು ಕಲ್ಪಿಸಿಕೊಡ್ತಾ ಇದ್ದಾರೆ. ಈ ಪ್ರದೇಶದಲ್ಲಿ ಪರಿಸ್ಥಿತಿ ಹೆಂಗಿದೆ, ಕಾರ್ಮಿಕರ ಸ್ಥಿತಿಗತಿ ಈ ಬಗ್ಗೆ ನಮ್ಮ ರಿಪೋರ್ಟರ್ ಥಾಮಸ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಉದ್ಯೋಗಕ್ಕೆಂದು ಹೊರ ರಾಜ್ಯಗಳಿಂದ ಕರ್ನಾಟಕಕ್ಕೆ ಬಂದು ಲಾಕ್ಡೌನ್ ಆದಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂತ್ರಸ್ತರಾಗಿರುವಂತಹ ಶ್ರಮಿಕರ ಬದುಕುಗಳನ್ನ ನಿಜಕ್ಕೂ ಕೂಡ ನಾವು ಕಲ್ಪಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ದುಸ್ತರವಾದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅಂತಹ ಒಂದು ಸಮುದಾಯ ನಾವು ತೋರಿಸಿಕೊಟ್ಟಿದ್ದೀವಿ. ಬೆಂಗಳೂರಿಗೆ ಗ್ಯಾಸ್ ಪೈಪ್ಲೈನ್ ಅನ್ನ ಹಾಕೋದಕ್ಕೆ ಬಂದಂತಹ ಉತ್ತರ ಭಾರತದ, ಅದರಲ್ಲೂ ಪ್ರಮುಖವಾಗಿ ಜಾರ್ಖಂಡ್ ಇರ್ಬೋದು, ಬಿಹಾರ್ ಇರ್ಬೋದು, ರಾಂಚಿ ಇರ್ಬೋದು, ಇಂತಹ ಊರುಗಳಿಂದ ಬಂದು ಇಲ್ಲಿ ಲಾಕ್ಡೌನ್ ಆದಂತಹ ಸಂದರ್ಭದಲ್ಲಿ ಒಂದಷ್ಟು ಜನ ಶ್ರಮಿಕರು ಇವತ್ತು ಬೀದಿ ಪಾಲಾಗಿದ್ದಾರೆ. ನಾವು ಅಂಥದೇ ಒಂದು ಇದನ್ನು ತೋರಿಸ್ತಾ ಇದ್ದೀವಿ. ಇದು ಯಲಹಂಕದ ಜುಡಿಷಿಯಲ್ ಲೇಔಟ್ ನಲ್ಲಿ ಇರುವಂತಹ ಒಂದು ಪ್ರದೇಶ. ಈ ಒಂದು ಪ್ರದೇಶದಲ್ಲಿ 2 ಕಂಟೈನರ್ಗಳಿದೆ ನೋಡಿ. ಆ 2 ಕಂಟೈನರ್ಗಳನ್ನು ತೋರಿಸ್ತಾ ಇದೀವಿ. ಈ ಕಂಟೈನರ್ಗಳಲ್ಲಿ ಪಾಪ ಕೆಲಸಕ್ಕೆ ಬಂದು ನಿರಾಶ್ರಿತರಾದಂತಹ ಒಂದಷ್ಟು ಶ್ರಮಿಕರು ಇದ್ದಾರೆ ನೋಡ್ರಿ. ಅವರ ಬದುಕುಗಳು ಎಷ್ಟು ಮಟ್ಟಿಗೆ ಕಷ್ಟಕರವಾಗಿದ್ದಾವೆ. ಇದರ ಒಂದು ಉಸ್ತುವಾರಿಯನ್ನ, ಇವರ ಒಂದು ನಿರ್ವಹಣೆಯನ್ನ ಸಂಪೂರ್ಣವಾಗಿ ಕಾಂಟ್ರಾಕ್ಟರ್ ವಹಿಸ್ಕೊಳ್ಬೇಕಾಗತ್ತೆ. ಆದ್ರೆ ಕಾಂಟ್ರಾಕ್ಟರ್ ಕೈ ಬಿಟ್ಟಿರೋದ್ರಿಂದಾಗಿ ಇವರು ಎಲ್ಲ ಇವತ್ತು ಈ ಒಂದು ಕಂಟೈನರ್ಗಳಲ್ಲಿ ಬದುಕುವಂತ ಪರಿಸ್ಥಿತಿ. ಈಗ ನೋಡಿ, ಈ ಕಂಟೈನರ್ಗಳಲ್ಲೇ ಇವರು ಮಲ್ಕೋಬೇಕು, ಕಂಟೈನರ್ಗಳಲ್ಲೇ ಅಡಿಗೆ ಮಾಡ್ಕೋಬೇಕು, ಕಂಟೈನರ್ಗಳಲ್ಲೇ ಬದುಕಬೇಕು. ಅದರಲ್ಲೂ ಬೇಸಿಗೆ ಇರುವಂತ ಟೈಮಲ್ಲಿ ಈ ಕಂಟೈನರ್ಗಳಲ್ಲಿ ಉಳ್ಕೊಳ್ಳೋದಕ್ಕಾಗತ್ತಾ? ಅಷ್ಟು ದುಸ್ತರವಾದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅವರಿಗೆ ಕರೆಕ್ಟ್ ಆದ ರೀತಿಯಲ್ಲಿ ಊಟನೂ ಸಿಗ್ತಾ ಇಲ್ಲ, ಅನ್ನನೂ ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ. ಇಂಥ ಟೈಮಲ್ಲಿ ಈ ಒಂದು ಭಾಗದಲ್ಲಿರುವಂತಹ ವೆಂಕಟೇಶ್ ಅವರು ಅವರ ನೆರವಿಗೆ ಬರುವಂತ, ಅವರ ಒಂದು ಸಮಾನ ಮನಸ್ಕರು ನೆರವಿಗೆ ಬರುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ನಾವು ಮತ್ತೊಂದು ಕಂಟೈನರ್ ತೋರಿಸ್ತೀವಿ. ಈ ಒಟ್ಟು 40 ಜನ ಇದ್ದಾರೆ. ಎರಡು ಕಂಟೈನರ್ಗಳು, ಒಂದೊಂದು ಕಂಟೈನರ್ಗಳಲ್ಲಿ 20-25 ಜನ ವಾಸವಾಗಿದ್ದಾರೆ. ಮತ್ತೊಂದು ಕಂಟೈನರ್ ನಾವು ತೋರಿಸ್ತಾ ಇದ್ದೇವೆ ಬನ್ನಿ. ಈ ಕಂಟೈನರ್ ಕೂಡ ಸಾಕಷ್ಟು ಜನ ಶ್ರಮಿಕರು ಅಂತ ಪ್ರಮುಖವಾಗಿ ಜಾರ್ಖಂಡ್ ಇರ್ಬೋದು, ಬಿಹಾರ್ ಇರ್ಬೋದು, ರಾಂಚಿ ಇರ್ಬೋದು, ಇಂಥ ಏರಿಯಾಗಳಲ್ಲಿ ಬಂದಂತಹ ಸಾಕಷ್ಟು ಜನ ಶ್ರಮಿಕರು ನೋಡಿ ಇವತ್ತು ಎಷ್ಟು ಮಟ್ಟಿಗೆ ಯಾವ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಪಶುಪ್ರಾಯದ ರೀತಿಯಲ್ಲಿ ಬದುಕ್ತಾ ಇದ್ದಾರೆ, ಪಶುಗಳ ರೀತಿಯಲ್ಲಿ ಬದುಕ್ತಾ ಇದ್ದಾರೆ. ಅವ್ರಿಗೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈ ರೀತಿಯಾಗಿ ಕಂಟೈನರ್ಗಳ ನೋಡಿ ನಮಗೆ ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಅಷ್ಟು ಬಿಸಿಲು, ಬೇಸಿಗೆ ಸಂದರ್ಭದಲ್ಲಿ ಇಲ್ಲಿ ಒಳಗಡೆ ಕೂತ್ಕೊಂಡು ಈ ರೀತಿ ಬದುಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಿಗೆ ಬಹಳಷ್ಟು ಸಮಸ್ಯೆಗಳಾಗಿದೆ. ಒಂದಷ್ಟು ಜನರನ್ನ ಮಾತ್ರ ಕಿತ್ತಿದನು ಯಾರು जिंदगी अच्छा नहीं चल रहा है, नहीं चल रहा है। कंटेनर में रहते हो क्या? हाँ कंटेनर में रहते हैं। कंटेनर में सोना, हाँ इसमें सोना खाना, सर इसमें सोना होना पूरा तकलीफ होता है ना? तकलीफ होता है सर। डॉक्टर लोग बोलते हैं कि सोशल डिस्टेंस बना के यहाँ हम लोग 10 आदमी सोते हैं, कैसे बनेगा आप ही लोग बताइए। यहाँ वैसे ही सटासटी सो जाते हैं हम लोग। फिर डेली कितने लोग? हम लोग 10 आदमी है एक लरी में, वो लरी मिला के पूरे ड्राइवर मिला के हम लोग 25 आदमी है। पगार नहीं मिल रहा है? पगार अभी बंद है सर। वैसा देखिए सर, अभी तो पेमेंट ही नहीं मिल रहा है तो पैसा कहाँ से भेजेंगे? दोपहर में मिलता है, शाम में मिलता है, बस सुबह अपना बना खा। गर्मी बहुत ज्यादा, धूप तो बहुत ज्यादा लगता है। कंटीना में रह नहीं सकते हैं, रात को सोते हैं तो मच्छर उच्छर बहुत परेशान करता है। ನೋಡಿ ಪಾಪ ಹೇಳ್ತಾ ಇದ್ರು, ಈ ರೀತಿಯಲ್ಲಿ ಈ ಕಂಟೈನರ್ಗಳಲ್ಲಿ ಬದುಕಬೇಕು, ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ರಾತ್ರಿ ಬಿಸಿಲಿದೆ, ಅದ್ರ ಜೊತೆಗೆ ಬಿಸಿಲು ಜೊತೆಗೆ ಸೊಳ್ಳೆಗಳ ಕಾಟ ಹೆಚ್ಚಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಹೆಂಗ್ ಬದುಕಬೇಕು ಅನ್ನೋ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಪಾಪ ಅವರ ನಿರ್ವಹಣೆಯನ್ನು ನೋಡ್ಕೊಳ್ಬೇಕಾದಂತಹ ಕಾಂಟ್ರಾಕ್ಟರ್ ಇದ್ದಾರೆ. ಕಾಂಟ್ರಾಕ್ಟರ್ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಎಕ್ಸಾಕ್ಟ್ಲಿ ಏನಾಗಿದೆ ಅಂದ್ರೆ ನಾವಿಲ್ಲಿ ಪ್ರತಿನಿತ್ಯ ಆಲ್ಮೋಸ್ಟ್ 1000 ಮೀಲ್ಸ್ ಕೊಡ್ತಾ ಇದೀವಿ ಸ್ವಾಮಿ ವಿವೇಕಾನಂದ ಅಭ್ಯುದಯ ಪ್ರತಿಷ್ಠಾನ ಕಡೆಯಿಂದ. ಸೊ ಏಟ್ರಿಯಾ ಫೌಂಡೇಶನ್ ನಮ್ಗೆ ಬ್ಯಾಕಪ್ ಕೊಟ್ಟಿದೆ. ಸೊ ನಾವಿಲ್ಲಿ ಕೊಡ್ಬೇಕಾದ್ರೆ ಇವರು ಕೆಲ ಜನರು ನಮ್ಮ ಹತ್ರ ಬಂದ್ಬಿಟ್ಟು ಈ ತರ ಕಷ್ಟ ಆಗ್ತಿದೆ, ನಮ್ಗೆ ಆಹಾರ ತೊಂದರೆ ಆಗಿದೆ, ರೇಷನ್ ತೊಂದರೆ ಆಗಿದೆ, ನಾವು ನಾರ್ತ್ ಇಂಡಿಯಾ ಕಡೆಯಿಂದ ಬಿಹಾರ್, ರಾಂಚಿ, ಉತ್ತರ ಪ್ರದೇಶ್ ಆ ಕಡೆಯಿಂದ ಬಂದಿದೀವಿ ನಾವು ಅಂತ ನಮ್ ಕಷ್ಟ ಹೇಳ್ಕೊಂಡ್ರು. ಸೊ ನಾವು ಇವ್ರಿಗೆ ಪ್ರತಿನಿತ್ಯ ಮೀಲ್ಸ್ ನ ಸಪ್ಲೈ ಮಾಡ್ತಾ ಇದೀವಿ. ಸೊ ಅವ್ರಿಗೆ ಮಲ್ಗಕ್ಕೂ ಜಾಗ ಇಲ್ಲ, ತುಂಬಾ ತೊಂದರೆ ಆಗಿದೆ. ಆಲ್ಮೋಸ್ಟ್ 2 ಕಂಟೈನರ್ ಅಲ್ಲಿ 40 ಜನ ಇದಾರೆ ಅವರು. ಸೊ ಒಬ್ರಿಗೆ ಸ್ಪ್ರೆಡ್ ಆದ್ರೆ 40 ಜನಗೂ ಬರೋ ಸಾಧ್ಯತೆ ಇದೆ ಇಲ್ಲಿ. ಸೊ ಇದಕ್ಕೆ ಮೇನ್ ಆಗಿ ಕಾಂಟ್ರಾಕ್ಟರ್ಸ್ ಏನಾದ್ರು ಇದ್ ಮಾಡ್ಬೇಕು. ಅವ್ರಿಗೆ ಅವ್ರ ಫೋನ್ ಎತ್ತಾ ಇಲ್ಲ, ಅವ್ರು ಬರೋದಿಲ್ಲ, ಇಲ್ಲಿ ಬಂದ್ರೆ ದುಡ್ಡು ಕೊಟ್ಟು ಹೋಗ್ತಾರೆ. ಅವ್ರು ದುಡ್ಡು ಕೊಟ್ಟೋದ್ರೆ ಇವ್ರ ಅಂಗಡಿಗಳೆಲ್ಲ ಓಪನ್ ಇರುತ್ತೆ ಎಲ್ಲ ಟೈಮ್ ಇವ್ರ ತರೋದಕ್ಕೆ. ನಮ್ ಕೈಲಿ ಆದಷ್ಟು ನಾವ್ ಹೆಲ್ಪ್ ಮಾಡ್ತಿದ್ವಿ. ಕಾಂಟ್ರಾಕ್ಟರ್ ತಗೊಂಬಂದ್ ಇವತ್ತು ನೋಡಿ ಇವ್ರನ್ನೆಲ್ಲ ಬೀದಿ ಪಾಲು ಮಾಡಿದಾನೆ. ಬೀದಿ ಪಾಲು ಮಾಡಿರುವಂತ ಟೈಮಲ್ಲಿ ಪಾಪ ಇವರ ಶ್ರಮಿಕರ ಬದುಕುಗಳು ಎಲ್ಲಿಗೆ ಹೋಗ್ಬೇಕ್ರಿ? ನಿಜಕ್ಕೂ ಕೂಡ ಬೇಸರ ಆಗುತ್ತೆ ನೋಡಿ. ಹೊರ ರಾಜ್ಯಗಳಿಂದ ಬಂದ ಶ್ರಮಿಕರ ಬದುಕುಗಳು ಎಷ್ಟು ಮಟ್ಟಿಗೆ ದಯನೀಯವಾಗಿದೆ ಅನ್ನೋದನ್ನ ನೋಡಿದಾಗ ನಿಜಕ್ಕೂ ಕೂಡ ಬೇಸರವಾಗುತ್ತೆ. ಕ್ಯಾಮರಾ ಪರ್ಸನ್ ರಾಘವೇಂದ್ರಾಚಾರ್ಯ ಜೊತೆ ಥಾಮಸ್ ನ್ಯೂಸ್ 18 ಕನ್ನಡ, ಬೆಂಗಳೂರು. ವೆಲ್ಕಮ್ ಬ್ಯಾಕ್. ಈ ಕೊರೋನಾ ಬಂದಾಗ, ಲಾಕ್ಡೌನ್ ಆದಾಗ ಸರ್ಕಾರ ಹೇಳಿತ್ತು ಬಡವರ ಹಿತ ಕಾಯ್ತೀವಿ ನಾವು, ಏನ್ ಸಮಸ್ಯೆ ಆಗಲ್ಲ, ಎಸ್ಪೆಷಲಿ ಈ ವಲಸಿಗ ಕೂಲಿ ಕಾರ್ಮಿಕರಿಗಂತೂ ಏನು ಸಮಸ್ಯೆ ಆಗಲ್ಲ, ಹಂಗ್ ನಾವು ನೋಡ್ಕೊಳ್ತೀವಿ ಅಂತ ಭರವಸೆ ಕೊಟ್ಟಿತ್ತು. ಹಾಗಾದ್ರೆ ವಾಸ್ತವದಲ್ಲಿ ಪರಿಸ್ಥಿತಿ ಹಂಗಿದ್ಯಾ? ಸರ್ಕಾರ ಹೇಳ್ದಂತಿಲ್ಲ. ನ್ಯೂಸ್ 18 ಕ್ಯಾಮೆರಾದಲ್ಲಿ ಎಲ್ಲವೂ ಕ್ಯಾಪ್ಚರ್ ಆಗಿದೆ.
ಬಡವರ ಪರಿಸ್ಥಿತಿ, ಕಾರ್ಮಿಕರ ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ. ಒಂದಿಷ್ಟು ಎಕ್ಸಾಂಪಲ್ಗಳು ಸಿಕ್ಕಿವೆ ನಮ್ಮ ಕಣ್ಮುಂದೆ. ಸೊ ಹೀಗೆ ಎಷ್ಟು ಜನ ದಿನನಿತ್ಯ ಕಾಲವನ್ನ ದೂಡ್ತಾ ಇದ್ದಾರೋ, ಪರಿತಪಿಸ್ತಾ ಇದ್ದಾರೋ ಗೊತ್ತಿಲ್ಲ. ನಮ್ಗೆ ಕರಳು ಚುರುಕನ್ನತ್ತೆ. ಸರ್ಕಾರದ ಕಣ್ಣಿಗೆ ಇದ್ಯಾವುದು ಕಾಣ್ತಾ ಇಲ್ವಾ? ಅಧಿಕಾರಿಗಳ ಕಣ್ಣಿಗೆ ಇದ್ಯಾವುದು ಕಾಣ್ತಾ ಇಲ್ಲ? ಊಟ ಬೇಕಾ, ದಿನಸಿ ಬೇಕಾ, ಫೋನ್ ಮಾಡಿ ಅಂತ ಸರ್ಕಾರದ ಕಡೆಯಿಂದ ಫೋನ್ ನಂಬರ್ಗಳನ್ನ ರಿಲೀಸ್ ಮಾಡ್ತಾ ಇದ್ದಾರೆ. ವಲಸೆ ಕಾರ್ಮಿಕರಿಗೆ ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಕಾರ್ಮಿಕರ ಮಕ್ಕಳ ಪರಿಸ್ಥಿತಿ ಹೆಂಗಿದೆ ಅಂತ ಗೊತ್ತಾ? ಕಾರ್ಮಿಕರ ಕುಟುಂಬಗಳಿಗೆ ಸಿಗ್ತಾ ಇದೆಯಾ ಹಂಗಾದ್ರೆ ಆಹಾರ? ಕಾರ್ಮಿಕರ ಪುಟ್ಟ ಮಕ್ಕಳನ್ನ ಈಗ ಅವ್ರ ಹಸಿವಿದೆಯಲ್ಲ ಅದು ನೀಗ್ತಾ ಇದೆಯಾ? ದೊಡ್ಡವರೇನೋ ತಡ್ಕೊಂಡ್ಬಿಡ್ತಾರೆ, ಹಸಿವನ್ನ ಸ್ವಲ್ಪ ದಿನ ತಡ್ಕೋಬಹುದು, ಸ್ವಲ್ಪ ಗಂಟೆ ತಡ್ಕೋಬಹುದು, ಆ ಕೆಪಾಸಿಟಿ ಇರುತ್ತೆ. ಆದ್ರೆ ಪುಟ್ಟ ಮಕ್ಕಳ ಪರಿಸ್ಥಿತಿ ಹೆಂಗಿದೆ? ಅವರಿಗೆ ಆಹಾರ ಸಿಗ್ತಾ ಇದೆಯಾ ತಿನ್ನಕ್ಕೆ? ಕಾರ್ಮಿಕರ ಕುಟುಂಬಗಳಿಗೆ ಸಿಗ್ತಾ ಇದೆಯಾ ಆಹಾರ? ಅಸಲಿ ಚಿತ್ರಣ ಏನಿದೆ, ನೈಜ ಚಿತ್ರಣ ಏನಿದೆ ಅದನ್ನ ತೋರಿಸುತ್ತೆ ನ್ಯೂಸ್ 18 ಕನ್ನಡ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಒಂದಿಷ್ಟು ಎಕ್ಸಾಂಪಲ್ ಕಣ್ಮುಂದೆ ಸಿಕ್ಕಿದೆ. ಆದ್ರೆ ನಿಜಕ್ಕೂ ಪರಿಸ್ಥಿತಿ ಎಲ್ಲಿ ಯಾವ್ಯಾವ ತರ ಇದೆ ಅಂತ ದೇವರಿಗೆ ಗೊತ್ತು ಅಂತ ಅನ್ಸುತ್ತೆ. ಸರ್ಕಾರಕ್ಕೆ ಯಾಕೆ ಇದೆಲ್ಲ ಕಾಣ್ತಿಲ್ಲ? ನಮ್ಮ ಪ್ರಶ್ನೆ ನೇರವಾಗಿ ಸರ್ಕಾರಕ್ಕೆ. ಕೊರೋನಾ ಲಾಕ್ಡೌನ್ ಇಂದ ವಲಸೆ ಕಾರ್ಮಿಕರು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕಾಲವನ್ನ ಕಳೀತಾ ಇದ್ದಾರೆ. ಕೂಲಿ ಇಲ್ಲ, ಈ ದುಡಿಯೋ ಕೈಗಳನ್ನ ಕಟ್ ಹಾಕ್ಬಿಟ್ಟಿದೆ. ಈ ವೈರಸ್ ಬಂದ್ಬಿಟ್ಟು, ಮಹಾಮಾರಿ ವೈರಸ್ ನಿಂದ, ಲಾಕ್ಡೌನ್ ಇಂದಾಗಿ ಎಲ್ಲವೂ ಅಲ್ಲೋಲ ಕಲ್ಲೋಲ ಆಗಿದೆ ಪರಿಸ್ಥಿತಿ. ದುಡಿಯೋ ಕೈಗಳಿವು. ದಿನ ಕೂಲಿ ಮಾಡಿ ದುಡಿತಾ ಇದ್ರು, ಹೊಟ್ಟೆಗೆ ಹಿಟ್ ಸಿಗ್ತಾ ಇತ್ತು. ತುತ್ತು ಅನ್ನಕ್ಕೋಸ್ಕರ ಬೇರೆ ಊರುಗಳಿಂದ ಮಹಾನಗರಕ್ಕೆ ಬಂದು ಜೀವನವನ್ನ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಹೇಳ್ಬೇಕು, ತುಂಬಾ ಜನ ಹೇಳ್ತಾ ಇದ್ದಿದ್ದು ಇಲ್ಲಿ ದುಡಿದು ಆ ಹಣವನ್ನ ಅವ್ರ ಫ್ಯಾಮಿಲಿಗೆ ಬೇರೆ ಊರಲ್ಲಿ, ಬೇರೆ ರಾಜ್ಯದಲ್ಲಿ ಇರ್ತಾರಲ್ಲ ಅಲ್ಲಿ ಕಳಿಸ್ತಾ ಇದ್ರಂತೆ. ಸೊ ಇಲ್ಲೂ ಕಷ್ಟ ಆಗ್ತಾ ಇದೆ. ಸೊ ಅಲ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಕಷ್ಟ ಆಗ್ತಾ ಇದೆ. ಈಗ ಒಬ್ಬೊಬ್ರೆ ಇದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಕೋಬಹುದು, ಆದ್ರೆ ಫ್ಯಾಮಿಲಿ ಕರ್ಕೊಂಡ್ ಬಂದಿದ್ದಾರೆ ಕೆಲವರು. ಈ ಪುಟ್ಟ ಮಕ್ಕಳನ್ನ ಪೋಷಿಸೋದೇ ಅವರಿಗೆ ದೊಡ್ಡ ಸವಾಲಾಗಿರೋದು. ದಾನಿಗಳು ಬಂದ್ರೆ ಮುಗಿ ಬೀಳ್ತಾರೆ, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅಂತ ನಾವು ಬಾಯಿ ಮಾತಲ್ಲೇನೋ ಈಸಿಯಾಗಿ ಹೇಳ್ಬಿಡ್ಬೋದು. ಆದ್ರೆ ಪರಿಸ್ಥಿತಿ ಹಂಗಿರಲ್ಲ. ಆ ಹಸಿವು ಅನ್ನೋದಿದೆಯಲ್ಲ, ನಮ್ಮ ಹತ್ರ ಪುಟ್ಟ ಮಕ್ಕಳಿದ್ದಾರೆ, ಗರ್ಭಿಣಿಯರಿದ್ದಾರೆ. ಸೊ ಅದಿದೆಯಲ್ಲ, ಅದು ಪ್ರವೋಕ್ ಮಾಡುತ್ತೆ. ಯಾಕಂದ್ರೆ ದಾನಿಗಳು ಎಷ್ಟು ಊಟ ತಂದಿರ್ತಾರೆ ಗೊತ್ತಿಲ್ಲ, ಎಷ್ಟು ತಿಂಡಿ ತಂದಿರ್ತಾರೆ ಗೊತ್ತಿಲ್ಲ. ಫಸ್ಟ್ ಹೋಗ್ಬಿಟ್ರೆ ಸಿಗುತ್ತೆ, ಆಮೇಲೆ ಎಲ್ಲರೂ ಕಿತ್ಕೊಂಡ್ಬಿಟ್ರೆ ನಮ್ಗೆ ಉಳಿಯೋದಿಲ್ಲ ಅಂತ ಒಂದು ಹೆದರಿಕೆ ಅವರಲ್ಲಿ ಇದ್ದೇ ಇರುತ್ತೆ, ಆತಂಕ ಅನ್ನೋದು ಇದ್ದೇ ಇರುತ್ತಲ್ಲ. ಅದಕ್ಕೆ ಯಾರಾದ್ರೂ ದಾನಿಗಳು ಬಂದಾಗ ಓಡ್ ಹೋಗ್ತಾರೆ, ಎಲ್ರು ಮುಗಿ ಬೀಳ್ತಾರೆ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಇದೇ ಪರಿಸ್ಥಿತಿ ಇರೋದು. ಯಾದಗಿರಿ, ಕಲಬುರಗಿಯ ಕಟ್ಟಡ ಕಾರ್ಮಿಕರು ಇಲ್ಲಿ ಇದ್ದಾರೆ, ವಾಪಸ್ ಹೋಗಕ್ ಆಗ್ತಾ ಇಲ್ಲ. ಸ್ಟಾರ್ಟಿಂಗ್ ಡೇಸ್ ಅಲ್ಲಿ ನೋಡ್ತಾ ಇದ್ವಿ 350 ಕಿಲೋಮೀಟರ್ ಎಲ್ಲ ಪಾಪ ನಡ್ಕೊಂಡು ಬಂದಿದ್ದಾರೆ. ಅದ್ರ ಮಕ್ಕಳಿದ್ರು, ಗರ್ಭಿಣಿಯರಿದ್ರು. ಸೊ ಇಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಈ ವಲಸಿಗ ಕೂಲಿ ಕಾರ್ಮಿಕರು ಬದುಕ್ತಾ ಇರೋದು. ಸೊ ವಿದ್ಯಾರಣ್ಯಪುರದಲ್ಲಿ ಈ ಕೂಲಿ ಕಾರ್ಮಿಕರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಕೋವಿಡ್-19 ಲಾಕ್ಡೌನ್ ನ ಬರೇ ಬಡ ಕಾರ್ಮಿಕರಿಗೆ ಸಾಕಷ್ಟು ರೀತಿಯಾದಂತ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಬೇರೆ ಯಾದಗಿರಿ, ಗುಲ್ಬರ್ಗ, ರಾಯಚೂರು ಹೀಗೆ ಬೇರೆ ಭಾಗಗಳಿಂದ ಬಂದು ದುಡಿಲಿಕ್ಕೆ ಬಂದಂತವ್ರು, ಗಾರೆ ಹೀಗೆ ಬೇರೆ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಾವೀಗ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿದ್ದೀವಿ. ವಿದ್ಯಾರಣ್ಯಪುರದಲ್ಲಿರುವಂತಹ ಸ್ಲಮ್ ಇದು. ಇಲ್ಲಿ 150ಕ್ಕೂ ಹೆಚ್ಚು ಜನರಿದ್ದಾರೆ, 30ಕ್ಕೂ ಹೆಚ್ಚು ಈ ರೀತಿಯಂತ ಸಣ್ಣ ಪುಟ್ಟ ಶೆಡ್ಗಳಿರೋದು. ಈ ಶೆಡ್ಗಳ ಪರಿಸ್ಥಿತಿ ಹೇಗಿದೆ ಅನ್ನೋದು ನೋಡಿದ್ರೆ ಗೊತ್ತಾಗ್ತದೆ. ಹೊರಗಡೆಯಿಂದ ಯಾರಾದರೂ ದಾನಿಗಳು ಬಂದು ಊಟ ಕೊಟ್ರೆ ಮಾತ್ರ ಇವರಿಗೆ ಊಟ, ಇಲ್ಲದೆ ಇದ್ರೆ ಊಟನೇ ಇಲ್ಲ. ಇಲ್ಲಿ ನೋಡ್ಬೋದು ಬಹುತೇಕ ಜಾಸ್ತಿ ಸಣ್ಣ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳೇ ಹೆಚ್ಚಾಗಿರೋದು. ಇಲ್ಲಿ ಪ್ರಮುಖ ವಿಚಾರ ಅಂದ್ರೆ ಊಟ ಬಂದ್ರೆ ಮಾತ್ರ ಅವರು ರಿಸೀವ್ ಮಾಡ್ಕೊಳ್ಳೋದು, ಇಲ್ಲದೆ ಇದ್ರೆ ಇಲ್ಲ. 12 ಗಂಟೆವರೆಗೂ ಕೂಡ ಸಣ್ಣ ಪುಟ್ಟ ಮಕ್ಕಳು ಕೂಡ, ಇಲ್ಲಿರುವಂತ ಸಣ್ಣ ಮಕ್ಕಳು ಕೂಡ ಕಾಯಬೇಕಾಗ್ತದೆ ಊಟಕ್ಕಾಗಿ. ರೇಷನ್ ಅಂತೂ ಇಲ್ಲಿ ಇದುವರೆಗೂ ಕೂಡ ಬಂದಿಲ್ಲ. ಇನ್ನೂ ಪ್ರಮುಖ ವಿಚಾರ ಅಂತಂದ್ರೆ ಗರ್ಭಿಣಿಯರು ಕೂಡ ಇರ್ತಾರೆ, ಅವ್ರಿಗೂ ಕೂಡ ಯಾಕಂದ್ರೆ ಈ ಸಂದರ್ಭದಲ್ಲಿ ಪೌಷ್ಟಿಕಾಂಶವಂತ ಆಹಾರವನ್ನ ತೆಗೆದುಕೊಳ್ಬೇಕಾಗ್ತದೆ. ಅವನ್ನ ಯಾರು ಕೂಡ ತೆಗೆದುಕೊಳ್ಳದೆ ಇರುವಂತ ಪರಿಸ್ಥಿತಿ. ಯಾಕಂದ್ರೆ ಊಟಕ್ಕೆ ನಿಮಗೆ ಪರಿಸ್ಥಿತಿ ಇಲ್ಲ, ಯಾರಾದ್ರೂ ಬಂದು ಕೊಟ್ರೆ ಮಾತ್ರ ಊಟ, ರೇಷನ್ ಸಿಗದೆ ಇರುವಂತ ಪರಿಸ್ಥಿತಿ, ಕೆಲಸ ಬೇರೆ ಇಲ್ಲ. ಬನ್ನಿ ಈ ಬಗ್ಗೆ ಮಾತಾಡ್ಸೋಣ ಇಲ್ಲಿರೋರನ್ನ, ಏನ್ ಹೇಳ್ತಾರೆ ಅಂತ ಹೇಳಿ. ಅಮ್ಮ, ನೀವು ಎಷ್ಟು ಜನ ಮಕ್ಕಳಮ್ಮ? ಹೇಗಿದೆ ಊಟ? ಯಾರನ್ನ ಕೊಡ್ತಾ ಇದಾರ? ಊಟ ಸರ್ 2 ಟೈಮ್ ಕೊಡ್ತಾ ಇದಾರೆ, ಆದ್ರೆ ಯಾಳ್ಯಾಕ್ ಕೊಡ್ತಾ ಇಲ್ಲ. 11 ಗಂಟೆ ಕೊಡ್ತಾ ಇದಾರೆ ಊಟ ತಂದು. 11 ಗಂಟೆ ಸಾಯಂಕಾಲ 4 ಗಂಟೆಗೆ ಕೊಡ್ತಾರೆ ತಿರ್ಗ. ಮತ್ತೆ ಮಕ್ಕಳದೆಲ್ಲ ಹೇಗಮ್ಮ? ಮಕ್ಕಳು ಅವಾಗ ಒಂದ್ ಸರ್ತಿ ರೇಷನ್ ಕೊಟ್ಟಿದ್ರು ಸರ್, ಅದೇ ರೇಷನ್ ಸ್ವಲ್ಪ ಮಕ್ಳಿಗೆ ಮಾಡಿಕ್ತಾ ಇದ್ವಿ ಅಷ್ಟೇ. ಅವಾಗ್ಲಿಂದ ಮತ್ತೇನಿಲ್ಲ. ಅದು ಇಟ್ರೆ ಮಾಡಿದ್ರೆ ಮಕ್ಳು ತಿನ್ನೋದು, ಇಲ್ಲ ಅಂದ್ರೆ ಮತ್ತೆ ಅವ್ರು ಬಂದಾಗೆ ನಾವು ಊಟ ತಿನ್ನೋದು. ನಿಮಗೆ ಎಷ್ಟು ಜನ ಮಕ್ಕಳಮ್ಮ? ಇಲ್ಲೆಲ್ಲ ಗರ್ಭಿಣಿಯರು ಹೇಗಮ್ಮ? ಮತ್ತೆ ಏನ್ ಊಟ ಮಾಡ್ತಾರೆ? 2-3 ಜನ ಗರ್ಭಿಣಿ ಇದಾರೆ,
ನಾವೇನು ಅವ್ರು ತಂದು ಕೊಟ್ರೆ ಊಟ ಮಾಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಸ್ವಲ್ಪ ಅಕ್ಕಿ ಅದು ಇದೆ ತಗೊಂಡು ಏನು ಕೆಲಸ ಏನಿಲ್ಲ ಸರ್, ನಮ್ಗೆ ಎಲ್ಲಿ ಕೆಲ್ಸಕ್ಕೆ ಹೋಗಕ್ ಬಿಡ್ತಾ ಇಲ್ಲ, ಮನೇಲೇ ಇದೀವಿ. ಅಲ್ಲಮ್ಮ, ಈಗ ಗರ್ಭಿಣಿಯರಿದ್ರೆ ಒಳ್ಳೆ ಪೌಷ್ಟಿಕಾಂಶ ತಗೋಬೇಕಾಗ್ತದೆ. ಏನ್ ಮತ್ತೆ ಅವರೆಲ್ಲ ಏನ್ ಊಟ ಮಾಡ್ತಾ ಇದಾರೆ ಈಗೆಲ್ಲ? ಮತ್ತೆ ಹೆಂಗ್ರಿ? ಇರೋದೇ ತಿನ್ನೋದು, ಮತ್ತೆ ಅವ್ರಿಗೆ ಎಲ್ಲಿ ಸಪ್ರೇಟ್ ಏನೇ ಇಲ್ಲ, ಇರೋದೇ ತಿನ್ನೋದು ನಾವು. ಮತ್ತೆ ಬೆಳಗ್ಗೆ 12 ಗಂಟೆವರೆಗೆ ಹಂಗೆ ಉಪವಾಸ ಇರ್ತೀರಾ? ಮನೇಲಿ ಸ್ವಲ್ಪ ಇದ್ರೆ ಮಾಡಿಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ, ಸುಮ್ಮನೆ ಕುಂದ್ರೋದಕ್ಕೆ. ನೀವು ಎಷ್ಟು ಜನ ಇದಿರೋದು? ಹೇಗಮ್ಮ? ಇಬ್ಬರೇ ಮಕ್ಕಳು ಇಬ್ಬರೇ ಇದ್ದಾರೆ. ಈಗ ಇಬ್ರು ನಮ್ಮ ಯಜಮಾನ ನಾವು 4 ಜನ ಇದ್ದಾರೆ. ಊಟ ಕೊಡ್ತಾರೆ ಅಷ್ಟೇ. ಊಟ ಏನು ರಾಜಾನಿ ಏನು ಗೌರ್ಮೆಂಟ್ ಕಡ್ದು ಕೊಟ್ಟಿಲ್ಲ ನಮ್ಗ, ಬೇರೆದವ್ರದ್ದು ಬಂದು ಕೊಟ್ಟು ಹೋಗಿದ್ರು. ಏನ್ರಿ ಇಲ್ಲಿ ಮತ್ತೇನ್ರಿ ಸಮಸ್ಯೆ? ಎಷ್ಟು ಜನ ಇದ್ರಿ ಇಲ್ಲೆಲ್ಲ? ಗರ್ಭಿಣಿಯರು ಇದಾರೆ, ಸಣ್ಣ ಮಕ್ಳಿದಾರೆ, ಅವ್ರಿಗೆಲ್ಲ ಹೆಂಗ್ರಿ? ಅವ್ರಿಗೆ ಅದೇ ಕೊಟ್ರ ಉಂಟು, ಇಲ್ಲಂದ್ರೆ ಇಲ್ಲ, ಮಾಡೋ ಕೆಲಸ ಇಲ್ಲ, ಕೈಯಲ್ಲಿ ದುಡ್ಡು ಕಾಸಿಲ್ಲ, ಏನ್ ಮಾಡ್ಬೇಕಂತ ಗೊತ್ತಾಯ್ತಲ್ಲ ಪರಿಸ್ಥಿತಿ. ಬಾರಿ ಕ್ರಿಟಿಕಲ್ ಪೊಸಿಷನ್ ಇದೆ. ಖರ್ಚಿ ಕಾಸಿಲ್ಲ, ಒಂದು ಕೂಲಿ ಕೆಲಸ ಇಲ್ಲ, ಏನಂದ್ರೆ ಏನಿಲ್ಲ, ಕುಡಿಯಕ್ಕೆ ನೀರೊಂದಿದೆ ಅಷ್ಟೇ, ಊಟ ಅವ್ರು ಕೊಡ್ತಾ ಇದಾರೆ. ಮಕ್ಕಳಿಗೆ ಈ ಟೈಮಲ್ಲಿ ಅಟ್ಲೀಸ್ಟ್ ಒಳ್ಳೆ ಪ್ರೋಟೀನ್ ಫುಡ್ ಬೇಕ್ರಿ. ಗರ್ಭಿಣಿಯರಿಗೂ ಪ್ರೋಟೀನ್ ಫುಡ್ ಬೇಕು. ಸರ್ ಅಲ್ಲಿ ಯಾರು ಬರ್ತಿಲ್ಲ, ಬಂದ್ರೆ ನಮ್ಗೆಲ್ಲರೂ ಅನುಕೂಲ ಆಗುತ್ತೆ. ಅಂತವ್ರು ಯಾರು ಬರ್ತಿಲ್ವಲ್ಲ. ಎಲ್ಲಿಂದ ರೀ ಬಂದಿರೋದು ಯಜಮಾನ್ರಿ ನೀವು? ಏನ್ ಕೆಲಸ ಐತೇನ್ರಿ? ಎಲ್ಲಿಂದ ಬಂದಿರೋದು? ಯಾದಗಿರಿ. ಎಲ್ಲರೂ ಯಾದಗಿರಿನಾ? ಇಲ್ಲಿ ಬಹಳ ಶೋಚನೀಯ ಇರೋ ಪರಿಸ್ಥಿತಿ ಅಂದ್ರೆ ಪ್ರೋಟೀನ್ ಫುಡ್ ಅನ್ನ ತೆಗೆದುಕೋಬೇಕಾಗ್ತದೆ ಗರ್ಭಿಣಿಯರು, ಸಣ್ಣ ಮಕ್ಕಳು ಕೂಡ. ಯಾಕಂದ್ರೆ ಇವ್ರಿಗೆ ಕೊರೋನಾದ ಹಾವಳಿ ಹೆಚ್ಚಿರೋದು. ಸೊ ಇಂಥ ಸಂದರ್ಭದಲ್ಲೂ ಕೂಡ ಈ ಸಿಚುವೇಶನ್ ಯಾವ ರೀತಿ ಇದೆ ಅಂದ್ರೆ, ಯಾದಗಿರಿ, ಗುಲ್ಬರ್ಗ, ರಾಯಚೂರು ಹೀಗೆ ಬೇರೆ ಬೇರೆ ಭಾಗದಿಂದ ಬಂದಂತ ಜನರೇನಿದ್ದಾರೆ, ಒಂದ್ ಕಡೆಗೆ ಕೆಲಸ ಇಲ್ಲ, ಇನ್ನೊಂದು ಕಡೆಗೆ ಸರಿಯಾಗಿ ಊಟನೂ ಕೂಡ ಬರ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಪೌಷ್ಟಿಕಾಂಶ ನಿಜಕ್ಕೂ ಕೂಡ ಅದು ಗಗನ ಕುಸುಮವೇ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ರಿಲಯನ್ಸ್ ಜಿಯೋ ದಾಖಲೆಯನ್ನು ನಿರ್ಮಿಸಿದೆ. ಮಾರುಕಟ್ಟೆಗೆ ಬಂದಂತ ಕೆಲವೇ ದಿನಗಳಲ್ಲಿ ಕೋಟ್ಯಾಂತರ ಗ್ರಾಹಕರನ್ನ ಸೆಳೆದಿದೆ. ಈಗ ಗ್ರಾಹಕರಿಗೆ ಮತ್ತಷ್ಟು ಕೊಡುಗೆ ನೀಡಲು ಜಿಯೋ ಮುಂದಾಗಿದ್ದು ಫೇಸ್ಬುಕ್ ಜೊತೆ ಕೈ ಜೋಡಿಸಿದೆ. ಫೇಸ್ಬುಕ್ ಸಂಸ್ಥೆ ಜಿಯೋದ 9.99% ಶೇರ್ ಅನ್ನು ಖರೀದಿಸಿದೆ. 43,574 ಕೋಟಿ ರೂಪಾಯಿಗೆ ಶೇರ್ ಅನ್ನು ಖರೀದಿ ಮಾಡಿರೋದು. ಫೇಸ್ಬುಕ್ನ ಸಹಭಾಗಿತ್ವದ ಬಗ್ಗೆ ರಿಲಯನ್ಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಮಾತನಾಡಿದ್ದು, ರಿಲಯನ್ಸ್ ಜಿಯೋವನ್ನ 2016ರಲ್ಲೇ ಲಾಂಚ್ ಮಾಡಲಾಗಿತ್ತು. ಅಲ್ಲಿಂದಲೂ ಜನರಿಗೆ ಉತ್ತಮ ಸೇವೆಯನ್ನ ನೀಡ್ತಾ ಇದೆ. ಡಿಜಿಟಲ್ ಇಂಡಿಯಾದತ್ತ ಹೆಜ್ಜೆ ಹಾಕುವಲ್ಲಿ ಜಿಯೋ ಸಂಸ್ಥೆ ಸಕ್ಸಸ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಫೇಸ್ಬುಕ್ ಸಂಸ್ಥೆ ನಮ್ಮ ಪಾಲುದಾರರಾಗಿದ್ದು ಸಂತೋಷ ಅಂತ ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಕೊರೋನಾ ನಂತರದ ದಿನಗಳಲ್ಲಿ ಅಲ್ಪಾವಧಿಯಲ್ಲಿಯೇ ಭಾರತದ ಆರ್ಥಿಕ ಚೇತರಿಕೆ ಮತ್ತು ಪುನರುತ್ಥಾನದ ಬಗ್ಗೆ ನನಗೆ ವಿಶ್ವಾಸವಿದೆ. ಈ ಪಾಲುದಾರಿಕೆ ಖಂಡಿತವಾಗಿಯೂ ಮುಂದೆ ಮಹತ್ವದ ಕೊಡುಗೆ ನೀಡುತ್ತೆ ಅಂತ ಹೇಳಿದ್ದಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.